ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರ ಮಾರ್ನಿಂಗ್ 5 o'clock ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎದ್ದ ತಕ್ಷಣ ದೇವ್ರಿಗೊಂದು ನಮಸ್ಕಾರ ಹಾಕಿ ಕಸ ಎಲ್ಲ ಹೊಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕಿಚನ್ ಕಡೆಗೆ ಬಂದೆ. ಪಾತ್ರೆ ಏನು ತೊಳೆದಿರಲಿಲ್ಲ, ರಾತ್ರಿ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎಲ್ಲನೂ ತೊಳೆದಿಟ್ಕೋತಾ ಇದ್ದೀನಿ. ಯೂಶ್ವಲಿ ನಾನು ನೈಟ್ ಎಲ್ಲನೂ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ತಾ ಇದ್ದೆ. ಆದರೆ ನೆನ್ನೆ ನನ್ನ ಕೈಲಿ ಯಾಕೋ ಆಗಲಿಲ್ಲ, ಹಾಗಾಗಿ ಇವಾಗ ತೊಳೆದು ಇಟ್ಕೋತಾ ಇದ್ದೀನಿ. ನೀವೆಲ್ಲ ಹೇಗೆ ಮಾಡ್ತೀರಾ? ಇಲ್ಲ ಕೆಲವೊಬ್ಬರಿಗೆ ಮಾರ್ನಿಂಗ್ ತೊಳೆಯೋ ಅಭ್ಯಾಸ ಇರುತ್ತೆ, ಕೆಲವೊಬ್ಬರಿಗೆ ನೈಟೆಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋಂದ್ರೆ ಸಮಾಧಾನ ಆಗುತ್ತೆ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಾತ್ರೆ ಎಲ್ಲ ತೊಳೆದ ತಕ್ಷಣ ಸಿಂಕನ್ನು ನಾನು ಇದೇ ರೀತಿ ಕ್ಲೀನ್ ಮಾಡ್ಕೋತೀನಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟೊತ್ತಲ್ಲಿ 6 ಗಂಟೆ ಆಗೋಯಿತು. ಇವಾಗ ನಾನು ಈಚೆ ಕಡೆ ಬಂದೆ, ಆದ್ರೂ ಎಷ್ಟೊಂದು ಕತ್ಲಾಯಿತು ಗೊತ್ತಾ. ಇವಾಗ ಈಚೆ ಕಡೆ ಕಸನೂ ಸಹ ಹೊಡ್ಕೋತಾ ಇದ್ದೀನಿ. ಕಸ ಎಲ್ಲ ಹೊಡೆದಾಯಿತು. ರಂಗೋಲಿ ಆಮೇಲೆ ಹಾಕ್ಕೊಳ್ಳೋಣ, ಫಸ್ಟ್ಗೆ ನೀರು ಇಟ್ಕೊಂಡ್ಬಿಡೋಣ, ಯಾಕಂದರೆ ನೀರೆಲ್ಲ ಚೆಲ್ಲೋಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ನೀರನ್ನು ಇಟ್ಕೋತಾ ಇದ್ದೀನಿ ಫಸ್ಟ್ಗೆ. ಇವಾಗ ನಾನು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಬಂದೆ. ಇವಾಗ ಜಸ್ಟು ಹೊಸ್ಲ ಹತ್ರ ನೀರನ್ನು ಹಾಕಿ ಅದನ್ನು ಒಂದ್ಸರಿ ಒರೆಸ್ಕೊಂಡು ರಂಗೋಲಿ ಹಾಕ್ತೀನಿ. ನಾನು ಹೊಸ್ಲನ್ನು ಡೈಲಿ ತೊಳೆಯೋಕ್ಕೆ ಹೋಗಲ್ಲ. ಸೋಮವಾರ ಮತ್ತು ಶುಕ್ರವಾರ 2 ದಿನ ಮಾತ್ರ ನಾನು ಹೊಸ್ಲನ್ನು ತೊಳೆದು ಅರಿಶಿಣ ಮತ್ತು ಕುಂಕುಮನ ಇಡ್ತೀನಿ. ಇನ್ನು ಮಿಕ್ಕಿದ ಡೇಸಲ್ಲೆಲ್ಲ ಜಸ್ಟ್ ನೀರನ್ನು ಹಾಕಿ ಬಟ್ಟೆಲಿ ಒರೆಸ್ಕೊಂಡು ರಂಗೋಲಿಯನ್ನು ಹಾಕ್ತೀನಿ. ರಂಗೋಲಿನ ನೋಡ್ಕೊಂಡು ಬನ್ನಿ. ಅದಕ್ಕೂ ಮೊದಲೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಆವಾಗಲೇ ಲೈಟ್ ಆನ್ ಆಗಿತ್ತು, ಅದು ಯಾಕೋ ಗೊತ್ತಿಲ್ಲ, ಒಂದು 15 ಮಿನಿಟ್ಸ್ ಆದ ತಕ್ಷಣ ಅದೊಂದು ಸ್ವಲ್ಪ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಹಾಗಾಗಿ ಅದನ್ನು ಆಫ್ ಮಾಡಿಬಿಟ್ಟೆ. ಸ್ವಲ್ಪ ಕತ್ಲೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ.
ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಲೋಟ ತಣ್ಣೀರನ್ನು ಕುಡಿತಾ ಇದ್ದೀನಿ. ನನಗೆ ಬಿಸಿನೀರು ಕುಡಿಯೋಕ್ಕಾಗಲ್ಲ, ಹಾಗಾಗಿ ನೆಕ್ಸ್ಟು ಫ್ರೆಶ್ ಅಪ್ ಆಗಿ ಬಂದೆ. ಫ್ರೆಶ್ ಅಪ್ ಆಗಿ ಕೆಳಗಡೆ ಹೋಗಿ ಹಾಲು ತೊಗೊಂಡು ಬಂದೆ. ಇಲ್ಲಿ ಹಾಲನ್ನು ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ನನಗೆ 1 ಲೋಟ ಟೀ ಸಹ ಮಾಡಿಕೊಂಡೆ. ನಾನು ಒಬ್ಬಳೇ ಟೀ ಕುಡಿಯೋದು ನಮ್ಮ ಮನೇಲಿ. ನಮ್ಮ ಹಸ್ಬೆಂಡ್ ಟೀ ಎಲ್ಲ ಕುಡಿಯಲ್ಲ. ಟೀ ಅಂತೂ ಒಂಥರ ನನಗೆ ಎನರ್ಜಿ ಬೂಸ್ಟರ್ ಅಂತಲೇ ಹೇಳಬಹುದು. ಯಾರ್ಯಾರು ಟೀ ಲವರ್ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ದೋಸೆಗೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಪಲ್ಯಕ್ಕೆ ಆಲೂಗೆಡ್ಡೆನ ಬೇಯಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಅಂತ 3 ಆಲೂಗೆಡ್ಡೆಯನ್ನು ತೊಗೊಂಡು ಅದನ್ನು ಕಟ್ ಮಾಡಿ ಈ ರೀತಿ ಕುಕ್ಕರಲ್ಲಿ ನೀರನ್ನು ಸೇರಿಸ್ಕೊಂಡು 3 ವಿಸಿಲನ್ನು ಓಡಿಸ್ಕೊತಾ ಇದ್ದೀನಿ. ಪಲ್ಯಕ್ಕೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. 2 ಈರುಳ್ಳಿ ಮತ್ತು 1 ಟೊಮೊಟೊ, 4 ಒಣಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟು ಅಷ್ಟೊತ್ತಿಗಾಗಲೇ ವಿಸಿಲೆಲ್ಲ ಹೊಡೆದಿತ್ತು, ಆಲೂಗೆಡ್ಡೆ ಸಹ ಬೆಂದಿತ್ತು. ಅದನ್ನೆಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಈ ಆಲೂಗೆಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಕೊಬೇಕು, ಅದಕ್ಕೋಸ್ಕರ. ನೆಕ್ಸ್ಟ್ ನಾನಿಲ್ಲಿ ಪಲ್ಯ ಮಾಡೋಕ್ಕೆ ಬಂದೆ. ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಒಂದು 4 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/4 ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸಾಸಿವೆಯನ್ನು ಸೇರಿಸ್ಕೊಂಡು ಅದನ್ನು ಚಿಟಪಟ ಅಂತ ಅನ್ನಿಸ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನಾನು 1 ಸ್ಪೂನಷ್ಟು ಉದ್ದಿನಬೇಳೆ ಮತ್ತು 1.5 ಸ್ಪೂನಷ್ಟು ಕಡಲೆಬೇಳೆಯನ್ನು ಸಹ ಸೇರಿಸ್ಕೊಂಡೆ. ನೆಕ್ಸ್ಟು ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಸಹ ಸೇರಿಸ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ನಾವು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈರುಳ್ಳಿಯನ್ನು ಸ್ವಲ್ಪ ಕ್ರಂಚಿ ಆಗಿದ್ರೇ ಚೆನ್ನಾಗಿರುತ್ತೆ. ಕಟ್ ಮಾಡ್ಕೊಂಡಿರುವಂಥ ಟೊಮೊಟೊನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ.
ನೆಕ್ಸ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗೆಡ್ಡೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಹೊಂದ್ಕೊಬೇಕು, ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿ ಆಗಿರುವಂತಹ ಪಲ್ಯ ರೆಡಿ ಆಗುತ್ತೆ. ದೋಸೆಗೆ ಮತ್ತು ಚಪಾತಿಗೆ ಇದು ಸೂಟಬಲ್ ಅಂತಲೇ ಹೇಳಬಹುದು. ಬೆಸ್ಟ್ ಕಾಂಬಿನೇಷನ್ ಅಂತ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬಹುದು. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನಿಲ್ಲಿ ಚಟ್ನಿ ಸಹ ಮಾಡಿಕೊಂಡೆ. ಹಸ್ಬೆಂಡ್ಗೆ ಅವ್ರು ಹಾಗೆ ತಿನ್ನಲ್ಲ, ಅದಕ್ಕೋಸ್ಕರ ಚಟ್ನಿನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಚಟ್ನಿ ರೆಸಿಪಿ ಅಂತ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇವಾಗ ಒಗ್ಗರಣೆಯನ್ನು ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಹಸ್ಬೆಂಡ್ಗೋಸ್ಕರ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕನ್ನು ಮಾಡ್ತಾಯಿದ್ದೀನಿ. ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ಗೆ ನಾನು 4 ಗೋಡಂಬಿ, 6 ಬಾದಾಮಿ ಮತ್ತು 2 ಒಣ ಖರ್ಜೂರ ಮತ್ತು ಒಂದೆರಡು ವಾಲ್ನಟ್ಸು, ಒಂದು 10-15ರಿಂದ ಒಣ ದ್ರಾಕ್ಷಿಯನ್ನು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೆ 1 ಲೋಟ ಕಾಯಿಸಿರುವಂತಹ ಹಾಲು ಮತ್ತು ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಮಿಲ್ಕ್ ಶೇಕ್, ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಈ ಮಿಲ್ಕ್ ಶೇಕನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು 1 ವೀಕಿಂದ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಹಸ್ಬೆಂಡ್ಗೆ ಡ್ರೈ ಫ್ರೂಟ್ಸ್ ತಿನ್ನೋದೊಂದೇ ಇಷ್ಟ ಇಲ್ಲ. ಹಾಗಾಗಿ ನಾನು ಈ ರೀತಿ ಮಾಡ್ಕೊಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ಕುಡ್ಕೊತಾರೆ. ಒಂದು 4 ಶಿಪ್ಪಲ್ಲಿ ಕುಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ನಾನು. ಇವಾಗ ನಾನು ದೋಸೆನ ಹಾಕೋತಾ ಇದ್ದೀನಿ. ಹಸ್ಬೆಂಡು ಫ್ರೆಶ್ ಅಪ್ ಆಗಿ ಬಂದರು, ಅವ್ರಿಗೋಸ್ಕರ ದೋಸೆನ ಹಾಕ್ತಾಯಿದ್ದೀನಿ. ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟನ್ನು ಹಾಕ್ಕೊಟ್ಟೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದು ನಾನು ಸಹ ಬ್ರೇಕ್ಫಾಸ್ಟನ್ನು ಮಾಡಿದೆ. ಅದಾದಮೇಲೆ ನಾನು ಲಾಗನ್ನು ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇದು ಅದರ ನೆಕ್ಸ್ಟ್ ಡೇ ಲಾಗ್, ಅಂದರೆ ಇವತ್ತಿನ ಲಾಗು, ಶುಕ್ರವಾರ ಹುಣ್ಣಿಮೆ ದಿನದ ಲಾಗ್ ಆಗಿರುತ್ತೆ. ಮಾರ್ನಿಂಗ್ ನಾನು ಬೇಗನೆ ಎದ್ದೆ, ಆದರೆ ಲಾಗ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ 11:30 ಆಗಿತ್ತು. ಇವಾಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಸಹ ಮಾಡ್ಕೊತಾ ಇದ್ದೀನಿ. ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೀವೆಲ್ಲ ಹುಣ್ಣಿಮೆ ಪೂಜೆ ಮಾಡಿದ್ರಾ? ಕಮೆಂಟ್ ಮಾಡಿ ತಿಳಿಸಿ. ರಂಗೋಲಿ ನೋಡಿ ಸಿಂಪಲಾಗಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಆಲ್ರೆಡಿ ಲೇಟಾಗಿ ಬಿಟ್ಟಿತ್ತು, ಅದಕ್ಕೋಸ್ಕರ. ಇವತ್ತಿನ ಲಾಗ್ ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.